ಐದು ನಿಮಿಷ ಗೌಡ್ರೆ, ಐದು ನಿಮಿಷ, ಯಾಕಂದ್ರೆ ಉಳಿದವ್ರು ಎಲ್ಲರಿಗೂ 5 ನಿಮಿಷ ಕೊಟ್ಟಿದ್ದಾರೆ. ನಾವು ಕ್ಲೋಸ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು 3 ಗಂಟೆಗೆ ರಿಪ್ಲೈ ಇದೆ, ದಯಮಾಡಿ. ಮಾನ್ಯ ಸಭಾಧ್ಯಕ್ಷಗೆ 2023-24ನೇ ಐಎ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಕ್ಕೆ ತಮಗೆ ಸ್ವಾಗತ ಬಯಸುತ್ತಾ, ಭಾರತ ದೇಶದಲ್ಲಿ ಇವತ್ತು ಡಬಲ್ ಇಂಜಿನ್ ಸಹಕಾರ ಇವತ್ತು ಕೆಲಸ ಮಾಡ್ತಾ ಇದೆ. ಕರೋನಾ ಆದ ನಂತರ ಇಡೀ ಜಗತ್ತಿನಲ್ಲಿ ಪಕ್ಕದಿರ್ತಕ್ಕಂಥ ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇವತ್ತು ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು 6.5 GDP ನಾವು ಕಂಡಿದ್ದೀವಿ. ಈ ಆಧಾರ ಮೇಲೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಸರ್ ಬಹಳ ಒಳ್ಳೆಯ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಭಾಗದಿಂದ ಅನಂತ ಅಭಿನಂದನೆ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಕಿತ್ತೂರು ಇತಿಹಾಸದಲ್ಲಿ ತಾಯಿ ಚೆನ್ನಮ್ಮಾಜಿಗೆ ಅವತ್ತಿನ ದಿನಮಾನದಲ್ಲಿ ಬಾಂಬೆ ಕರ್ನಾಟಕ ಅಂತ ಕರೀತಕ್ಕಂಥ ಇವತ್ತ ಕಿತ್ತೂರು ಕರ್ನಾಟಕ ಅಂತ ಮಾಡಿದ ಮಹಾನ್ ನಾಯಕರು. ಜೊತೆಗೆ ಇವತ್ತಿನ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಬರ್ತಕ್ಕಂಥ 7 ಜಿಲ್ಲೆಗಳನ್ನ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೊಟ್ಟಂತ ಆ ಒಬ್ಬ ಮಾನ್ಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಆ ಭಾಗದ ಎಲ್ಲ ವತಿಯಿಂದ ಶಾಸಕರಿಂದ ಭಾಗದಿಂದ ಮೊದಲು ಅಭಿನಂದನೆ ಸಹಿತ ಸಲ್ಲಿಸುತ್ತ, ಇತಿಹಾಸದಲ್ಲಿ ಆ ಭಾಗದಲ್ಲಿ ಮಹದಾಯಿ ಕಳಸಾ ಬಂಡುಗೆ ಒಂದು ಯೋಜನೆ ಕೇವಲ ಕನಸಾಗಿತ್ತು. ಇವತ್ತು ಇರ್ತಕ್ಕಂಥ ಬಹಳ ಜನ ವಿರೋಧ ಪಕ್ಷದ ನಾಯಕರನ್ನ ನಾನು ಕೇಳ್ತೀನಿ, ಸರ್ಕಾರವನ್ನು ಅವತ್ತಿನ ಪಕ್ಷವನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತಿನ ಬಹಳ ಜನಪ್ರತಿನಿಧಿಗಳು, ರೈತ ಪ್ರತಿನಿಧಿಗಳು, ಇವತ್ತಿನ ಮುಖ್ಯಮಂತ್ರಿಗಳು, ಜೊತೆಗೆ CC ಪಾಟೀಲ್ ಇರ್ಬೋದು, ಮಾನ್ಯ HK ಪಾಟೀಲ್, ಆ ಒಂದು ಮಹದಾಯಿ ಯೋಜನೆ ಕಳಸಾ ಬಂಡುಗೆ ಆಗ್ಬೇಕಂತ ಕನಸು ಇವತ್ತು ಕೇಂದ್ರ ಸರ್ಕಾರ DPR ಕೊಟ್ಟಿದೆ. ರಾಜ್ಯ ಸರ್ಕಾರ ವಿಶೇಷವಾಗಿ 1000 ಕೋಟಿಗಳ ಅನುದಾನವನ್ನ ಈ ಅಯೋಧ್ಯೆಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಆ ಭಾಗದಲ್ಲಿ ಖಾನಾಪುರದಿಂದ ಹಿಡಿದು ಬೈಲೊಂಗಲ್ಲು, ಕಿತ್ತೂರು, ನವಲಗುಂದ, ನರಗುಂದಗೆ ವಿಶೇಷ ಅಂತ ಕುಡಿ ನೀರುವುದು, ಲಿಫ್ಟ್ ಯೋಜನೆ ವಿಶೇಷವಂತ ಒಂದು ಹೆಚ್ಚಿನ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಆ ಯೋಜನೆ ತೀವ್ರತೆಯಾಗಿ ಪ್ರಾರಂಭ ಆಗಲಿ ಅಂತೇಳಿ ಮಾನ್ಯ ಸರ್ಕಾರವನ್ನ ವಿನಂತಿ ಮಾಡ್ತೀನಿ. ಆ ಯೋಜನೆ ಮುಖಾಂತರ ಇವತ್ತು ಹಳ್ಳಿ ಮಟ್ಟದಲ್ಲಿ ಇವತ್ತು 75 ವರ್ಷ ಆಯ್ತು. ಇವತ್ತು ಮನೆಗಳಿಗೆ JJM ಮುಖಾಂತರ ನಲ್ಲಿಯನ್ನ ಕೊಡ್ತಕ್ಕಂಥ ಯೋಜನೆ ಎಲ್ಲವೂ ತಿಳ್ಕೊಂಡಿದ್ದು 2024ಕ್ಕೆ ಏನು ದೇಶ ಪ್ರಧಾನಮಂತ್ರಿ ರಾಜ್ಯದ BJP ಸರ್ಕಾರ ಯಾವ ರೀತಿ ಕೊಡ್ತಂತ ಒಂದು ಕನಸನ್ನು ಕಂಡಿದೆ. ಇವತ್ತು ಪ್ರತಿಯೊಂದು ಗ್ರಾಮಗಳಿಗೆ ಇವತ್ತ JJM ಮುಖಾಂತರ ಪ್ರತಿಯೊಂದು ಮನೆಗೆ ನಲ್ಲಿಯನ್ನು ಕೊಡ್ತಕ್ಕಂಥ ಇರ್ಬೋದು. ಅವತ್ತಿನ ದಿನಮಾನದಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು 4 OST ಕಟ್ಟಬೇಕಾದ್ರೆ ಅವತ್ತಿನ ಶಾಸಕರು ಸರ್ಕಾರ ಬಹಳ ಪ್ರಯತ್ನ ಮಾಡ್ತಾರೆ. ಇವತ್ತು ಪ್ರತಿಯೊಂದು ಗ್ರಾಮಗಳಿಗೆ OST ಕೊಡ್ತಕ್ಕಂಥ ಇರ್ಬೋದು, ಅದರ ಜೊತೆಗೆ ಒಂದು JJM ಮುಖಾಂತರ ನಲ್ಲಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಷ್ಟಕ್ಕೆ ಸೀಮಿತ ಆಗದೆ ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನುದಾನದಲ್ಲಿ ವಿಶೇಷವಾಗಿ ಬಹುಗ್ರಾಮ ಯೋಜನೆ ಕೊಡ್ತಕ್ಕಂಥ ಕೆಲಸವನ್ನ ಇಡೀ ದೇಶ ಅಂತ ರಾಜ್ಯದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ನನ್ನದೇ ಆದಂಥ ಕ್ಷೇತ್ರ ಇವತ್ತು ಕಿತ್ತೂರು, ಬೈಲೊಂಗಲ್ಲು, ಖಾನಾಪುರ ಜೊತೆಗೆ ಸೌಂದತ್ತಿಗೆ ಇವತ್ತು 950 ಕೋಟಿಗಳಿಂದ ಮಲ್ಟಿವಿಲೇಜ್ ಬಹುಗ್ರಾಮದ ಯೋಜನೆಯನ್ನ ಒಂದು ಯಜವಿ ಬಹುಗ್ರಾಮ ಯೋಜನೆ, ಇನ್ನೊಂದು ನಮ್ಮ ದೇಗಾಂವದ ಬಹುಗ್ರಾಮ ಯೋಜನೆ ಕೊಟ್ಟು ಇವತ್ತು ಯಶಸ್ವಂತ ಟೆಂಡರ್ ಪ್ರಕ್ರಿಯೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಮಂತ್ರಿಗಳು ನಾಳೆ 27ನೇ ತಾರೀಕು ಬೆಳಗಾವದಲ್ಲಿ ಇವತ್ತು ಅದನ್ನ ಒಂದು ಅಡಗಲ್ಲನ್ನು ಮಾಡ್ತಕ್ಕಂಥ ಕೆಲಸವನ್ನ ಬಹಳ ಜನ ಹೆಣ್ಮಕ್ಳು ಇವತ್ತು ನೆನೆಸ್ತಿದ್ದಾರೆ. ಇವತ್ತು ಮನೆ ಬಾಗಿಲಲ್ಲಿ ನೀರು ಬಂದಾಗ ಆ ತಾಯಿಯಂದಿಗೆ ಇವತ್ತ ಕೇಂದ್ರ ಸರ್ಕಾರವನ್ನ, ರಾಜ್ಯ ಸರ್ಕಾರವನ್ನ ನೆನೆಸ್ತಕ್ಕಂಥ ಕೆಲಸವನ್ನ ಇವತ್ತ ಮಾಡ್ತದೆ. ಅದರ ಜೊತೆಗೆ ಇವತ್ತು ನಮ್ಮ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ಕೊಟ್ಟಂತ ಡಬಲ್ ಇಂಜಿನ್ ಸರ್ಕಾರ ಇವತ್ತಿನ ದಿನಮಾನ ತಾವೆಲ್ಲ ನೋಡ್ಬೋದು. ಇವತ್ತಿನ ಶಾಲೆ ಮಟ್ಟದಲ್ಲಿ ಅಧ್ಯಕ್ಷ ತಮಗೂ ಗೊತ್ತದ, ಕಳೆದ ಎಷ್ಟು ವರ್ಷದಿಂದ ಶಾಲೆ ರಿಪೇರಿ ಆಗಿರ್ಲಿಲ್ಲ, ಶಾಲೆ ಗ್ರೌಂಡ್ ಆಗಿರ್ಲಿಲ್ಲ, ಶಾಲೆ ಕಂಪೌಂಡ್ ಆಗಿಲ್ಲ, ಶೌಚಾಲಯ ಆಗಿಲ್ಲ. ಇವತ್ತು ಪ್ರತಿಯೊಂದು ಶಾಲೆಗಳಿಗೆ ಹೋದ್ರೆ ನನ್ನ ಕ್ಷೇತ್ರಕ್ಕೆ ಮೊನ್ನೆ ಶಿಕ್ಷಣ ಸಚಿವ ಬಂದಿದ್ದು, ಅಲ್ಲಿ ಇರ್ತಕ್ಕಂಥ ಶಾಲೆಯ ವ್ಯವಸ್ಥೆ ನೋಡಿ ಬಹಳ ಖುಷಿಯನ್ನ ಪಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಸರ್ಕಾರ ಸಾಲಿನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಪ್ರತಿಯೊಂದು ಶಾಲೆಗೆ ವಿಶೇಷ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೌಚಾಲಯ ಕೊಡ್ಲಿಕ್ಕೆ ಹೆಜ್ಜೆ ನೀಡ್ತಕ್ಕಂಥ ಕೆಲಸ ಮಾಡಿ ಪ್ರತಿಯೊಂದು ಶಾಲೆಗೆ ಶೌಚಾಲಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ 9,000ಕ್ಕಿಂತ ಹೆಚ್ಚು ಇವತ್ತು ಕೊಠಡಿಯನ್ನು ಕೊಡ್ತಕ್ಕಂಥ ವಿವೇಕ್ ಕೊಠಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇತ್ತು. ಅದ್ರ ಜೊತೆಗೆ ಶಿಕ್ಷಕರ ಕೊರತೆ ಇವತ್ತು ಇತಿಹಾಸದಲ್ಲಿ ಬಹಳ ವರ್ಷದಿಂದ ಬೇಡಿಕೆ ಇತ್ತು. ಇವತ್ತು ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮೊನ್ನೆ ನನ್ನ ಆಫೀಸ್ಗೆ ಒಂದು 200 ಜನ ಶಿಕ್ಷಕರು ನೇಮಕಾತಿ ಬಂದಿದ್ರು. ಸರ್, ನಿಮ್ ಕಡೆ ವಿನಂತಿ ಅದ, ಮಾನ್ಯ ಶಿಕ್ಷಣ ಸಚಿವ ಕಡೆ ವಿನಂತಿ ಅದ, ಮಾನ್ಯ
CM ಕಡೆ ವಿನಂತಿ ಅದ, ನಮ್ಗೆ ಕೊಟ್ಟಂತ ಆದೇಶನ ಆದಷ್ಟು ತೀವ್ರಗತವಾಗಿ ಕೊಡಬೇಕು. ಕೋರ್ಟ್ ಆದೇಶ ತಗೊಂಡು ನಾವು ನಿಮ್ಮದೇ ಆದಂತ ಈ ಅವಧಿಯಲ್ಲಿ ಒಂದು ಅವಕಾಶವನ್ನು ಕೊಡ್ಬೇಕಂತೇಳಿ ಬಹಳ ವಿನಂತಿಯನ್ನ ಮಾಡ್ತಕ್ಕಂಥ ಇವತ್ತಿನ ಸರ್ಕಾರ ಮೇಲೆ ಆಗತಕ್ಕಂತ ಒಂದು ಬರ್ತಕ್ಕಂಥ ನೇಮಕಾತಿ ಮಾಡಿದ ಶಿಕ್ಷಕ ವಿಶ್ವಾಸ ಇದೆ. ಈ ರೀತಿಯ ಸರ್ಕಾರ ಶಿಕ್ಷಣದ ವಿಶೇಷವಂತ ಒಂದು ಅವಕಾಶವನ್ನ ಮತ್ತು ಉನ್ನತೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರೈತರಿಗೆ ವಿಶೇಷವಂತ ಬೇಡಿಕೆಯನ್ನ ಇವತ್ತು ಪ್ರತಿಯೊಂದು ರೈತ ಖಾತೆಗೆ ಅಲ್ಲಿರ್ತಕ್ಕಂಥ ರೈತ ಪ್ರತಿಯೊಬ್ಬ ಶಾಸಕ ಮನೆಗೆ ಬಂದು ತೋರಿಸ್ತಾರೆ. ನೋಡಿ, ನನಗೆ ಮಾನ್ಯ ಪ್ರಧಾನಮಂತ್ರಿಗಳು ಜೊತೆಗೆ ಮುಖ್ಯಮಂತ್ರಿಗಳು ಕೊಟ್ಟಂತ ಅವತ್ತಿನ ದಿನಮಾನದಲ್ಲಿ ಮಾನ್ಯ ಯಡಿಯೂರಪ್ಪನವರು ಜೊತೆಗೆ ಇವತ್ತಿನ ಮಾನ್ಯ ಬಸವರಾಜ ಬೊಮ್ಮಾಯಿ ಕೊಡ್ತಕ್ಕಂಥ 6,000 ಜೊತೆಗೆ 4,000 ಕೊಡ್ತಕ್ಕಂಥ ರೈತ ಸನ್ಮಾನ ಯೋಜನೆಯನ್ನ ಇವತ್ತು ಒಂದು ಪಾಸ್ಬುಕ್ ತಂದು ತೋರಿಸ್ತಾರೆ, ನಮಗೆ ಮನೆ ಜಮಾ ಆಗಿದೆ. ಅದಕ್ಕೆ ಈ ಅನುದಾನವನ್ನ ಬ್ಯಾಂಕ್ ನಲ್ಲಿ ನಮ್ ಕಟ್ವಾಕಿರ್ತಕ್ಕಂಥ ಯಾವುದೇ ಖಾತೆ ಪಡೆದು ಅದನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನ ರೈತಗೆ ಹೆಚ್ಚಿನ ಒಂದು ರೈತ ಸನ್ಮಾನ ಯೋಜನೆ ಕೊಡ್ತಕ್ಕಂಥ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ. ಅದರ ಜೊತೆಗೆ ರೈತರ ಮಕ್ಕಳಿಗೆ ಇತಿಹಾಸದಲ್ಲಿ ಇವತ್ತು ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಯಾವುದೇ ಕಂಡೀಷನ್ ಇಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಇರ್ಲಿ, ಹೊಲದ ಮಿತಿ ಎಷ್ಟೇ ಇರಲಿ, ಆ ಎಲ್ಲಾ ಮಕ್ಕಳಿಗೆ ಇವತ್ತು ರೈತ ವಿದ್ಯಾನಿಧಿಯನ್ನು ಕೊಡ್ತಕ್ಕಂಥ ಹೆಮ್ಮೆಯ ಹೆಜ್ಜೆ ಇರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್. ಇವತ್ತು ಕೂಲಿ ಕಾರ್ಮಿಕರು ಇರ್ಬೋದು, ಅದ್ರ ಜೊತೆಗೆ ಆಟೋ ಓಡಿಸ್ತಕ್ಕಂಥ ಇರ್ಬೋದು, ಡ್ರೈವರ್ ಮಕ್ಕಳಿಗೆ ಇರ್ಬೋದು, ಅದ್ರ ಜೊತೆಗೆ ಮೀನುಗಾರ ಮಕ್ಕಳಿಗೆ ಇರ್ಬೋದು, ನೇಕಾರ ಮಕ್ಕಳಿಗೆ ಇರ್ಬೋದು, ಎಲ್ಲರಿಗೂ ವಿದ್ಯಾನಿಧಿಯನ್ನು ಕೊಟ್ಟು ಇವತ್ತು ಮಕ್ಕಳು ಸ್ಕೂಲ್ನೇ ಮಾತಾಡ್ತಾರೆ. ನನಗೆ ಫೀಸ್ ಕೊರತೆ ಇತ್ತು, ನನಗೆ ಪುಸ್ತಕನ ಕೊರತೆ ಇತ್ತು, ಅದನ್ನೆಲ್ಲ ನೀಗಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅಂತೇಳಿ ನಮ್ಮ ಕಿತ್ತೂರು ಮಾನ್ಯ ಮುಖ್ಯಮಂತ್ರಿ ಬಂದಾಗ ಅವ್ರನ್ನ ಬಹಳ ಪ್ರೀತಿಯಿಂದ ಅಭಿನಂದನೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತಿನ ಮಕ್ಕಳು ಮಾಡ್ತಕ್ಕಂಥ ಕೆಲಸವನ್ನ ನೋಡ್ತಾ ಇದ್ವಿ. ಅದರ ಜೊತೆಗೆ ಬಹಳ ಕೆಟ್ಟದ ಮೇಲೆ ನಮ್ಮ ಚಗಮದ ಗಂಟು ಹೋಗಿ ಬಂತು. ವಿಶೇಷ ಸರ್ಕಾರದಕ್ಕೆ ಆ ತೊಂದರೆ ಸತಿ ಹೆಜ್ಜೆನಿಟ್ಟು ಇವತ್ತು ಎತ್ತುಗಳಿಗೆ 30,000, ಆಕಳಿಗೆ 20,000, ಕರುಗಳಿಗೆ 5-6,000 ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವಾಗ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ರೈತರಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಜೊತೆಗೆ ನೀರಾವರಿ ಇಲಾಖೆಯಲ್ಲಿ ಇವತ್ತು ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ನ ಜೊತೆಗೆ ಕಾರಜೋಳ ಸರ್ ಬಹಳ ಹೆಮ್ಮೆಯಿಂದ ನಾವು ಅಭಿನಂದಿಸಬೇಕಾಗ್ತದೆ. ಆ ಕಿತ್ತೂರು ಕರ್ನಾಟಕದ ಒಂದು ಭಾಗದಲ್ಲಿ ಮೊನ್ನೆ ಬೆಳಗಾವಿ ನಡೆದಂತ ಅಧಿವೇಶನದಲ್ಲಿ 12-13 ಯೋಜನೆಗಳನ್ನ ಇವತ್ತು ಅವತ್ತು ಘೋಷಣೆ ಮಾಡಿ 5,200 ಕೋಟಿಗಳ ಅನುದಾನವನ್ನ ಅವತ್ತು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವು. ವಿಶೇಷವಾಗಿ ಇವತ್ತು ಹೇಳ್ಬೇಕ, ಇತಿಹಾಸದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ 11,236 ಕೋಟಿಗಳಲ್ಲಿ ಹಲವಾರು ಯೋಜನೆ 38 ಯೋಜನೆಗಳನ್ನ ಇವತ್ತ ರಾಜ್ಯ ಸರ್ಕಾರ ಕೊಟ್ಟಿದೆ. ನನ್ನದೇ ಅಂತ ಕ್ಷೇತ್ರದಲ್ಲಿ ಚೆನ್ನದ ಬಸ್ ಅಂತಕ್ಕಂಥ ಯೋಜನೆ ನಾನು ಶಾಸಕನಾದಾಗಿಂದ ಕೇಳ್ತಾ ಇದ್ದೀನಿ. ಅದಕ್ಕೆ ವಿಶೇಷವಾಗಿ 520 ಕೋಟಿಗಳ ಅನುದಾನವನ್ನ ಬಿಡುಗಡೆ ಮಾಡಿ ಇವತ್ತು 200 ಕೋಟಿಗಳ ಪ್ರಥಮ ಹಂತದಲ್ಲಿ ಮಾನ್ಯ ಸಂಬಂಧಪಟ್ಟಂತ ಇಲಾಖೆ ಸಚಿವಂತ ಕಾರಜೋಳ ಮಾನ್ಯ ಮುಖ್ಯಮಂತ್ರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಈ ರೀತಿ ಆ ಕಿತ್ತೂರು ಕರ್ನಾಟಕ ಇರ್ಬೋದು, ಸುತ್ತಮುತ್ತ ಇಡೀ ಕರ್ನಾಟಕದಲ್ಲಿ 38 ಯೋಜನೆ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈ ಸರ್ಕಾರ ಇವತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ಬಹಳ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು ಇವತ್ತು 100 CSC ಸೆಂಟರ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಜೊತೆಗೆ ವಿಶೇಷವಾಗಿ ನೂತನ ತಾಲೂಕಾದಂತ ಕಿತ್ತೂರಲ್ಲಿ ಇವತ್ತು 100 ಬೆಡ್ ಆಸ್ಪತ್ರೆಯನ್ನು ಕೊಡ್ತಕ್ಕಂಥ ಕೆಲಸ ಮಾನ್ಯ ಆರೋಗ್ಯ ಸಚಿವಂತ ಸುಧಾಕರ್ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಸಹಿತ ಇವತ್ತು ಸರ್ಕಾರ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ವಿಶೇಷವಾಗಿ ಅದರ ಜೊತೆಗೆ ಇವತ್ತು ನಮ್ ಕ್ಲಿನಿಕ್ ಅಂತಕ್ಕಂಥ ಯೋಜನೆಯಲ್ಲಿ ಇವತ್ತು 230ಕ್ಕಿಂತ ಹೆಚ್ಚು ನಮ್ ಕ್ಲಿನಿಕ್ ಹೊಸ ಆಸ್ಪತ್ರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಹಿತ ನನ್ನ ಕ್ಲಿನಿಕ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಬಹಳ ಜನ ದುಡಿತಕ್ಕಂಥ ಇವತ್ತು ಆಶಾ ಕಾರ್ಯಕರ್ತ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತ ಇರ್ಬೋದು, ಬಿಸಿ ಊಟ ತಯಾರಕ ಇರ್ಬೋದು, ಜೊತೆಗೆ ಅತಿಥಿ ಉಪನ್ಯಾಸಕರು, ಗ್ರಾಮ ಪಂಚಾಯತಿ ಸಹಾಯಕ ಇರ್ಬೋದು, ಗ್ರಾಮ ಪಂಚಾಯತಿ ಗ್ರಂಥಾಲಯನ ಮೇಲ್ವಿಚಾರಕ ಇರ್ಬೋದು, ಎಲ್ಲರಿಗೂ ಇವತ್ತು 775 ಕೋಟಿ ಹೆಚ್ಚಿನ ಒಂದು ಸಹಾಯವನ್ನ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಮಹಿಳೆಯರಿಗಾಗಿ ವಿಶೇಷವಾಗಿ ಬಹಳ ದಿನ ಇವತ್ತು ಬೇರೆ ಪಕ್ಷ ಕಾಂಗ್ರೆಸ್ ಹೇಳ್ತಾರೆ ನಾವು ಬರ್ತಕ್ಕ ಮುಂದಿನ ನಿರ್ಮಾಣದಲ್ಲಿ 2,000 ರೂಪಾಯಿ ನಾವು ಕೊಡ್ತೀವಿ ಅಂತೇಳಿ. ಈಗಾಗಲೇ ಸರ್ಕಾರ ಬಜೆಟ್ ಘೋಷಣೆ ಮಾಡಿದೆ ನಮ್ಮ ಸರ್ಕಾರ 500 ರೂಪಾಯಿನ ಕೃಷಿ ಹೊಂದಂತ ಕೂಲಿಕಾರ ಇವತ್ತು ಯಾರಿಗೆ ಭೂಮಿ ಇಲ್ಲ ಅವಾಗ 500 ರೂಪಾಯಿ ಕೊಡ್ತಕ್ಕಂಥ ಒಂದು ಬಹಳ ಹೆಮ್ಮೆ ಯೋಜನೆ. ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಇವತ್ತು ಮಾನ್ಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತನ್ನ ಹೇಳ್ತಕ್ಕಂಥ ಸಂದರ್ಭ. ಜೊತೆಗೆ ಶಿಕ್ಷಣ ಕಲಿತಕ್ಕಂಥ ವಿದ್ಯಾರ್ಥಿನಿಗೆ ಇವತ್ತು ಶಾಲೆ ಕಾಲೇಜ್ ಓದ್ತಕ್ಕಂಥ ಎಲ್ಲರಿಗೂ ಫ್ರೀ ಪಾಸ್ ಕೊಡ್ತಕ್ಕಂಥ ಇರ್ಬೋದು ಅಂತ ಫ್ರೀ ಆಗಿ ಇವತ್ತ ಅಡ್ಮಿಷನ್ ಫೀಸ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ.